ಕವಿ ಸಿದ್ಲಿಂಗಯ್ಯ, ಡಾಕ್ಟರ್ ಸಿದ್ಲಿಂಗಯ್ಯ. ಹಲವಾರು ಜನಕ್ಕೆ ಇವರು ಒಬ್ರು ಕವಿ ಅಥವಾ ಒಬ್ಬ ಸಾಹಿತಿ, ಇನ್ನೂ ಕೆಲವರಿಗೆ ಹೋರಾಟಗಳ ಸಂಗಾತಿ. ಆದರೆ ನನಗೆ ಮೊದಲ ಬಾರಿಗೆ ರಾಜಕೀಯದ ಸಣ್ಣ ಎಳೆಯನ್ನು ಪರಿಚಯಿಸಿದ ಅತಿದೊಡ್ಡ ಇನ್ಫ್ಲೂಯೆನ್ಸರ್. ಇವತ್ತಿಗೂ ನಾನು ಬಿಡದೆ ಕೇಳುವಂಥ ಒಂದು ಸಾಂಗ್ ಇದೆ, ಬಹುಶಃ ನೀವು ಇವತ್ತಿಗೂ ಕೇಳ್ತಾ ಇರ್ಬೋದು. ಯಾವುದು ಅಂತ ಹೇಳಿದ್ರೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಬಡವನ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ 47ರ ಸ್ವಾತಂತ್ರ್ಯ. ಇದು ಅಸಂಭವ ಸಿನಿಮಾ ಹಾಡು, 1986ರಲ್ಲಿ ಬಂದಿದ್ದು. ನಾನು ಈ ಹಾಡನ್ನ ಬಹುಶಃ 2000 ಇಸ್ವಿ ಆದ್ಮೇಲೆ ಕೇಳಿದ್ದೆ ಅನ್ಸುತ್ತೆ. ಸೊ ಇದರಲ್ಲಿ ಒಂದು ಚರಣ ಇದೆ, ಪೊಲೀಸರ ಬೂಟಿಗೆ ಬಂತು ಮಾಲೀಕರ ಚಾಟಿಗೆ ಬಂತು, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಈ ಸಾಲು ಫಸ್ಟ್ ಟೈಮ್ ನನ್ನಲ್ಲಿ ರಾಜಕೀಯದ ತಿಳಿವಿಗೆ ನಾಂದಿ ಹಾಡಿದ ಹಾಡು. ಈ ಸಾಲುಗಳು ಮುಖ್ಯವಾಗಿ ಬಡತನ, ಕಿಚ್ಚು, ಅವಮಾನ ಇವೆಲ್ಲವನ್ನು ಅನುಭವಿಸಿದ ಯಾವುದೇ ಅವಕಾಶ ವಂಚಿತ ಜನಗಳಿಗೆ ಈ ಹಾಡನ್ನು ಕೇಳಿಸಿದ್ರೆ ಅವರೆಲ್ಲರಿಗೂ ಬೇರೆ ಬೇರೆ ಆಯಾಮಗಳಲ್ಲಿ ಈ ಹಾಡು ಪ್ರತಿಧ್ವನಿಸುತ್ತೆ. ಇಂಥವರ ಕತೆ, ಅದರಲ್ಲೂ ಅವರ ಕಣ್ಣಿನಲ್ಲಿ ಈ ಲೋಕ ಯಾವ ರೀತಿ ಕಂಡಿರಬಹುದು ಅನ್ನೋ ಕುತೂಹಲದ ಕತೆ ನನ್ನದು ಮತ್ತು ನಿಮ್ದು ಆಗಿದ್ರೆ ನೀವು ಈ ಆತ್ಮಕಥೆ ಸರಣಿಗಳನ್ನ ತಪ್ಪದೇ ಓದಬಹುದು. ಇವರ ಆತ್ಮಕಥೆಯನ್ನ ಒಟ್ಟು 3 ಭಾಗಗಳಾಗಿ ಬರೆದಿದ್ದಾರೆ ಮತ್ತು ವಿಭಿನ್ನ ಶೈಲಿಯಲ್ಲಿ ಚಿಕ್ಕ ಚಿಕ್ಕ ಮಾತುಕತೆಯಾಗಿ ದಾಖಲಿಸ್ತಾ ಹೋಗಿದ್ದಾರೆ. ಬಹಳ ಈಸಿಯಾಗಿ ಓದಿಸ್ಕೊಂಡು ಹೋಗುತ್ತೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ, ದಲಿತನ ಸಿಟ್ಟಿನಿಂದ ಲೋಕ ಒಡೆದು ಹೋಗುವುದು ಅನುಮಾನದ ಸಂಗತಿ, ಆದರೆ ಇಲ್ಲಿ ಆತ ಗೊಳ್ಳೆಂದು ನಗುವ ರೀತಿಗೆ ಲೋಕ ಬೆಚ್ಚಿ ಜಾರಿ ಬೀಳುವುದು ಖಾತ್ರಿ ಅಂತ DR ನಾಗರಾಜ್ ಅವರು ಈ ಆತ್ಮಕಥೆಗಳ ಮುಖಪಟದಲ್ಲಿ ಬರೆದಿದ್ದಾರೆ. ಓದಿ. ಊರುಕೇರಿ ಕವಿ ಸಿದ್ಲಿಂಗಯ್ಯ, ಡಾಕ್ಟರ್ ಸಿದ್ಲಿಂಗಯ್ಯ ಅವರ ಆತ್ಮಕಥೆ. ಈ 3 ಪುಸ್ತಕ ಅಂದ್ರೆ ಈ 3 ಭಾಗಗಳ ಆತ್ಮಕಥೆ ನಮ್ಮ ಬೀಟಲ್ ಬುಕ್ ಶಾಪ್ ನಲ್ಲಿ ಲಭ್ಯ. ಎಂದಿನಂತೆ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೇಕಂತಂದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಿ ಆರ್ಡರ್ ಮಾಡಿ, ಅಥವಾ ನಮಗೆ ವಾಟ್ಸಪ್ ಸಂದೇಶ ಕಳಿಸಿದ್ರು ಸಾಕು, ನಾವು ಕಳಿಸ್ಕೊಡ್ತೀವಿ. ಅಥವಾ ಬೆಂಗಳೂರಿನ ವಿಜಯನಗರದ ಮೆಟ್ರೋ ಪಕ್ಕದಲ್ಲೇ ನಮ್ಮ ಪುಸ್ತಕ ಮಳಿಗೆಯೂ ಇದೆ, ಇಲ್ಲಿಯೂ ಬಂದು ಕೂಡ ನೀವು ನೇರವಾಗಿ ಕೊಂಡ್ಕೋಬಹುದು. ಇದೇ ರೀತಿಯಾದ ಪುಸ್ತಕಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ನಮ್ಮ ವಾಟ್ಸಪ್ ಗ್ರೂಪ್ನ ಚಾನಲ್ಗೆ ಜಾಯ್ನ್ ಆದರೂ ಸಾಕು, ನಾವು ರೆಗ್ಯುಲರ್ಲಿ ಅಪ್ಡೇಟ್ಸ್ ಕಳಿಸ್ತೀವಿ. ಈ ಹೊತ್ತಿನ ರೆಕಮೆಂಡೇಶನ್ ಅಂತ ಹೇಳಿದ್ರೆ ಸಿದ್ಲಿಂಗಯ್ಯ ಅವರ ಆತ್ಮಕಥೆ ಊರುಕೇರಿ ಭಾಗ 1, 2, 3.